ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಭಾನ್ ಪ್ರಕಾಶ್ ಚಾನಲ್. ಇವತ್ತು ದೀಪಾವಳಿ ಹಬ್ಬ ಮಾಡ್ತಾ ಇದ್ದೀವಿ ನಾವು. ಈ ಕಡೆ ಎಲ್ಲ ಅಮಾವಾಸ್ಯೆಯಿಂದ ಮಾಡೋದು. ಸೊ ಹಾಗಾಗಿ ನಾವೀಗ ಕಜ್ಜಾಯದ ಪಾಕ ಇಡ್ತಾ ಇದ್ದೀವಿ. ಬನ್ನಿ ಮಾಡೋಣ. 2 kg ಬೆಲ್ಲ ತೊಗೊಂಡಿದ್ದೀವಿ. ಸೊ ಅದು ಒಂದು 2 ಕಾಫಿ ಕುಡಿಯೋ ಕಪ್ಗಿಂತ ಒಂದು ಸ್ವಲ್ಪ ದೊಡ್ಡದು. ಅದರಲ್ಲಿ 2 ಲೋಟ ನೀರು ಹಾಕಿದ್ದೀವಿ. ಇದು ಕರಗಿಸ್ಕೊತಿದ್ದೀವಿ. ಅದು ಡಸ್ಟ್ ಇರುತ್ತೆ ಅಲ್ವಾ, ಸೊ ಎಲ್ಲ ಫಿಲ್ಟ್ರ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀವಿ. ಸ್ವಲ್ಪ ಗಸಗಸೆ ತೊಗೊಂಡಿದ್ದೀವಿ, ಹಾಗೆ ಯಾಲಕ್ಕಿ ಪುಡಿ ಸ್ವಲ್ಪ. ಈ ಲೋಟದಲ್ಲಿ 2 ಲೋಟ ನೀರು ಹಾಕಿದ್ದೀವಿ. ನಾವು ಎಳ್ಳು ಹಾಕ್ತಿಲ್ಲ, ಯಾಕಂದರೆ ನಾನು ಬಾಣಂತಿ ತಿನ್ನೋ ಇಲ್ಲ, ಅದಕ್ಕೆ ಗಸಗಸೆ ಹಾಕ್ಕೊತಿದ್ದೀವಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಕರ್ಗಿದೆ ಎಲ್ಲ. ಈಗ ಸೋಸಿದ್ದೀವಿ. ಈಗ ಪಾತ್ರೆಗೆ ಹಾಕ್ಕೊಂಡು ಪಾಕ ಎತ್ತೋಣ. ನೋಡಿ, ಈಗ ಪಾಕಕ್ಕಿಟ್ಟಿದ್ದೀವಿ, ಕುದೀತಾ ಇದೆ. ಅದು ನೀರು ತೊಗೊಂಡಿದ್ದೀವಿ. ಅದು ಸ್ವಲ್ಪ ಉಂಡೆ ಆಗಬೇಕು. ಆಗ ನೀರಿಗೆ ಹಾಕಿದ್ರೆ ಉಂಡೆ ಬರಬೇಕು, ಆವಾಗ ಕರೆಕ್ಟಾಗಿದೆ ಅಂತ ಪಾಕ. ಆಗ ಅಕ್ಕಿ ಹಿಟ್ಟು ತೊಗೊಂಡು ನೆನೆಸ್ಬಿಟ್ಟು ಆರಾಕಬೇಕು. ಅಕ್ಕಿ ಅದು ಮಿಷಿನಲ್ಲಿ ಆಡಿಸ್ಕೊಬಂದು ಅದು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ತಿರುಗ್ಕೋಬೇಕು. ನೋಡಿ, ಪಾಕ ಬಂದಿದೆ. ಈಗ ಮುದ್ದೆ ಆಗಿದೆ. ಈ ಥರ ಬಂದರೆ ಸಾಕು ಪಾಕ. ಈ ಗಸಗಸೆ ಏಲಕ್ಕಿ ಪುಡಿ ಹಾಕಿದ್ದೀವಿ. ಈಗ ಹಾಕ್ಕೊಂಡಿದ್ದೀವಿ ಸ್ಮೂತ್ನೆಸ್ಗೋಸ್ಕರ. ಈಗ ನೋಡಿ, ಅಕ್ಕಿ ಹಿಟ್ಟು ಹಾಕ್ತೀವಿ. ಕಲಿಸ್ತಾ ಇದ್ದಾರೆ. ನಮ್ಮ ಅಮ್ಮ ಮನೆ, ತವ್ರ ಮನೆ ಬಂದು ಮುಳಬಾಗಲ್ಲು. ಸೊ ಇಲ್ಲೆಲ್ಲ ದೀಪಾವಳಿ ಅಮಾವಾಸ್ಯೆ ದಿವಸ ಮಾಡ್ತಾರೆ. ಈ ಕಡೆ ನೋಮ್ತಾರೆ. ಸೊ ನಮಗಿಲ್ಲ ನೋಮೋದೆಲ್ಲ. ಅಮ್ಮ ಮನೆ ಗೌರಿಬಿದನೂರು ಆಗಿರೋದಕ್ಕೆ ಆ ಕಡೆ ಇಲ್ಲ. ಸೊ ನೋಡಿ, ಮಾಡ್ತಾ ಇದ್ದಾರೆ. ಈ ಕಡೆ ತುಂಬ ನೋಮ್ತಾರೆ. ಅದು ರಾಶಿ ಅಂತೆ, ಎಣಿಕೆ ಅಂತೆ, ಏನೇನೋ ಇದೆ ಸಮಥಿಂಗ್. ಇಲ್ಲಿ ಹೊಸ ಮರ ಮತ್ತು ಅಡಿಕೆ ಎಲ್ಲ ಎಣಿಕೆ ಅಂದರೆ ಎಲ್ಲ ಇವಾಗ 21, 9, 51 ಆ ಥರ ಇರುತ್ತೆ. ಆ ಥರ ಎಣಿಸ್ಬಿಟ್ಟಿರ್ತಾರಂತೆ. ರಾಶಿ ಅಂತೇಳಿದ್ರೆ ಅವ್ರ ಕೈಯಿಂದ ಎಷ್ಟು ಬರುತ್ತೋ ಅಷ್ಟು ಹಿಡ್ಬೋದಂತೆ. ಅದು ಹೋಗ್ಬಿಟ್ಟು ಕೇದಾರೇಶ್ವರ ವ್ರತ ಮಾಡ್ತಾರೆ. ಸೊ ದೀಪಾವಳಿ ಅಂದರೆ ದೇವಸ್ಥಾನದಲ್ಲಿ ಹೋಗಿ ನೋಡ್ಕೊಬರ್ತಾರೆ. ನಮಗಿಲ್ಲ ಅದು. ನೋಡಿ, ಈಗ ನಮ್ಮಪ್ಪ ತೊಳಸ್ತಾ ಇದ್ದಾರೆ, ನಮ್ಮಮ್ಮ ಅಕ್ಕಿ ಹಿಟ್ಟು ಹಾಕ್ತಿದ್ದಾರೆ. ಅದು ನೀಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ನೀಟಾಗಿ ತೊಳಸಿದ್ದೀವಿ. ಈಗ ಗಂಟು ಇಲ್ದಿರ ರೆಡಿಯಾಗಿದೆ. ಈಗ ಕಜ್ಜಾಯದ ಪಾಕ. ಇದು ಆರಿದ್ಮೇಲೆ ಎಣ್ಣೆಯಲ್ಲಿ ತೇಲ್ಸ್ಕೊಳ್ಳೋದಷ್ಟೇ. ನೋಡಿ, ನಮ್ಮ ಆಂಟಿ ಕಜ್ಜಾಯ ತೊಡ್ತಾ ಇದ್ದಾರೆ. ನಮ್ಮಮ್ಮ ಕಜ್ಜಾಯ ತೇಲಿಸ್ತಾ ಇದ್ದಾರೆ. ನಾನು ಪ್ರೆಸ್ ಮಾಡ್ತಾ ಇದ್ದೀನಿ. ಎಕ್ಸಸೈಸ್ ಹಾಗೆ ನಾನು ಹಾಗೆ ತಿಂತಾ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡೋದ್ರಿಂದ ಎಕ್ಸಸ್ ಆಯಿಲ್ ಹೊರಗಡೆ ಬರುತ್ತೆ. ತುಂಬ ಆಯಿಲ್ ಅನಿಸಲ್ಲ. ನಾನು 2 ಹಾಕಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಹೇಗೆ ಬಂದಿದೆ. ತುಂಬ ಸಾಫ್ಟಾಗಿದೆ, ಹಾಗೆ ಕ್ರಿಸ್ಪಿ ಆಗಿದೆ, ಹೆಮ್ಮೆಯಾಗಿದೆ. ನಿಮಗೆ ನನ್ನೆಲ್ಲ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್.